ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಏಕ ಮನಸ್ಸು. ಅದಕ್ಕೆ ಆಧಾರವಾಗಿ ಧರ್ಮೋಪದೇಶ ಕಾಂಡ 32:30 ವಚನ, ಯೆಹೋವನು ಕೈಬಿಡದಿದ್ದರೆ ಇಬ್ಬರಿಗೆ ಹೆದರಿ 10,000 ಮಂದಿ ಓಡಿ ಹೋಗುತ್ತಿದ್ದರು. ನೋಡ್ರಿ, ಲೆಕ್ಕಾಚಾರದ ಪ್ರಕಾರ ಒಬ್ಬನು 1,000 ಮಂದಿಯನ್ನು ಎದುರಿಸಬಹುದು, ಇಬ್ಬರು ಅಂದರೆ 2,000 ಮಂದಿಯನ್ನು ಎದುರಿಸಬಹುದು. ಈಗ ಓದಿದ ವಾಕ್ಯದಲ್ಲಿ ನೋಡ್ತೇವೆ, ಒಬ್ಬನು 1,000 ಮಂದಿಯನ್ನು ಓಡಿಸಿದರೆ ಇಬ್ಬರು 10,000 ಮಂದಿಯನ್ನು ಎದುರಿಸಿ ಓಡಿಸುತ್ತಾನಂತೆ. ಇಬ್ಬರಲ್ಲಿ ಒಂದೇ ಮನಸ್ಸಿರುವಾಗ ಕರ್ತನ ಆತ್ಮನು ಅವರ ಮೇಲೆ ಬಂದು ಇಳಿಯುವನು. ಕರ್ತನು ಆತ್ಮನು ಬಂದಾಗ ದೇವರ ಆತ್ಮನ ಬಲವು 10ರಷ್ಟು ವೃದ್ಧಿಯಾಗುತ್ತದೆ. ಅದಕ್ಕೆ ಮತ್ತಾಯನು ಬರೆದ ಸುವಾರ್ತೆ 18:20 ನಾವು ನೋಡುತ್ತೇವೆ, ಪ್ರಾರ್ಥನೆಗೆ ನಾವು ಕೂಡಿ ಬಂದಾಗ ಸ್ತೋತ್ರ 2-3 ಜನ ಎಲ್ಲಿ ಇದ್ದಾರೋ ಅವರ ಮಧ್ಯದಲ್ಲಿ ದೇವರು ಇದ್ದಾರಂತೆ. ಅಂಥ ಪ್ರಾರ್ಥನೆಗಳಿಗೆ ದೇವರು ಉತ್ತರ ಕೊಡುತ್ತಾರಂತೆ. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ ಸ್ತೋತ್ರ 14ನೇ ವಚನದಲ್ಲಿ ನಾವು ನೋಡುವಾಗ ಮಹಾ ಶಿಷ್ಯನಾದಂಥ ಪೇತ್ರನು 11 ಮಂದಿಯೊಂದಿಗೆ ನಿಂತುಕೊಂಡು ಅವರು ಪ್ರಾರ್ಥಿಸುವುದನ್ನು ಓದುತ್ತೇವೆ. ಅವರಲ್ಲಿ ಹೊಮ್ಮನಸ್ಸ ಇತ್ತು, ಅವರಲ್ಲಿ ಏಕತೆ ಇತ್ತು. ಅದರ ನಿಮಿತ್ತ ಒಂದೇ ಪ್ರಸಂಗಕ್ಕೆ 3,000 ಜನರು ರಕ್ಷಿಸಲ್ಪಟ್ಟರು. ಅನೇಕ ಜನರು ದೇವರ ರಾಜ್ಯದ ಕಡೆಗೆ ತಿರುಗಿಕೊಂಡರು. ನೋಡ್ರಿ, ನಮ್ಮಲ್ಲಿ ಹೊಮ್ಮನಸ್ಸು, ಏಕ ಮನಸ್ಸು ಇರುವಾಗ ಸೈತಾನನನ್ನು ನಾವು ಬೀಳಿಸಬಹುದು, ಸೈತಾನನನ್ನು ಓಡಿಸಬಹುದು. ಸ್ತೋತ್ರ, ಏಕ ಮನಸ್ಸಿನ ಪ್ರಾರ್ಥನೆ ನಿಮ್ಮ ಕುಟುಂಬದ ತೊಂದರೆಗಳನ್ನು ಸ್ತೋತ್ರ ನೀಗಿಸಿ ನಿಮ್ಮ ಕುಟುಂಬದಲ್ಲಿ ಶಾಂತಿ ಸಮಾಧಾನವಿರುವಂತೆ ಮಾಡುವಂಥದ್ದಾಗಿದೆ. ನೋಡ್ರಿ, ಸಂಸೋನನು ಫಿಲಿಷ್ಟಿಯರನ್ನು ಬಹಳವಾಗಿ ಸ್ತೋತ್ರ ಅವರಿಗೆ ವಿರೋಧವಾಗಿ ಎದ್ದು ದೇವರ ಚಿತ್ತವನ್ನು ನೆರವೇರಿಸಿದ. ಅವನು 300 ನರಿಗಳನ್ನು ಹಿಡಿದು ಬಾಲಕ್ಕೆ ಬಾಲವನ್ನು ಸೇರಿಸಿ ಕಟ್ಟಿ ಅವುಗಳ ನಡುವೆ ಒಂದೊಂದು ಪಂಜನ್ನು ಸಿಕ್ಕಿಸಿ ಪಂಜುಗಳಿಗೆ ಬೆಂಕಿ ಹೊತ್ತಿಸಿ ಆ ನರಿಗಳನ್ನು ಫಿಲಿಷ್ಟಿಯರ ಪೈರುಗಳಲ್ಲಿ ಬಿಟ್ಟನಂತೆ. ನೋಡ್ರಿ, ಆಗ ಏನಾಯಿತು, ಅವರಿಗೆ ಬಹಳ ನಷ್ಟವಾಯಿತಂತೆ. ಎಲ್ಲ ಒಟ್ಟಿಗೆ ಹೋದಂಥ ಈ ನರಿಗಳು ಇನ್ನೂ ಜಾಸ್ತಿ ಹಾಳು ಮಾಡಿದ್ವಂತೆ. ನೋಡ್ರಿ, ಏನು ಹೇಳಿಕ್ಕೆ ಬಯಸ್ತೀನಿ ಅಂತ ಹೇಳಿದ್ರೆ, ನಮ್ಮಲ್ಲಿ ಏಕ ಮನಸ್ಸು ಇರುವಾಗ ಅದರ ಇಂಪ್ಯಾಕ್ಟ್, ಅದರ ಪ್ರಭಾವ ದೊಡ್ಡದಾಗಿರುತ್ತದೆ. 2 ನರಿಗಳು ಫಿಲಿಷ್ಟಿಯರ ಬೆಳೆದ ಬೆಳೆಯನ್ನೇ ನಾಶ ಮಾಡಿತು. ಅದರಂತೆ ನಾವು ಸಹ ವೈರಿಯಾದ ಸೈತಾನನ ಶಕ್ತಿಯನ್ನು ಹಾಳು ಮಾಡಲು ಸ್ತೋತ್ರ ಅವನ ಕುತಂತ್ರಗಳನ್ನು ಒಡೆದು ಹಾಕಲು ನಮ್ಮಲ್ಲಿ ಹೊಮ್ಮನಸ್ಸಿರಬೇಕು, ಏಕ ಮನಸ್ಸಿರಬೇಕು. ಪ್ರೀತಿಯುಳ್ಳ ದೇವಜನರೇ, ನಿಮ್ಮ ಹೊಮ್ಮನಸ್ಸು ದೇವರ ಮಕ್ಕಳೊಂದಿಗಿನ ನಿಮ್ಮ ಒಡನಾಟ ಸೈತಾನನಿಗೆ ಅದು ಎದುರಾಳಿಯಾಗುತ್ತದೆ. ಒಂದು ಕಡ್ಡಿಯು ಸುಲಭವಾಗಿ ಮುರಿಯುತ್ತದೆ, ಆದರೆ ಆ ಕಡ್ಡಿಯ ಒಂದು ಹೊರೆ ಸುಲಭವಾಗಿ ಮುರಿಯುವುದಿಲ್ಲ. ಸಿಂಹವು ಒಂದು ಹಸುವನ್ನು ಸುಲಭವಾಗಿ ಸ್ತೋತ್ರ ಹಿಡಿದು ಅದನ್ನು ತಿನ್ನಬಹುದು, ಆದರೆ ಬಹಳ ಹಸುಗಳು ಇದ್ದರೆ ಅದಕ್ಕೆ ಫೈಟ್ ಮಾಡಲಿಕ್ಕೆ ಆಗುವುದಿಲ್ಲ. ಎಲ್ಲ ಹಸುಗಳು ಒಟ್ಟಾಗಿ ಸೇರಿಕೊಂಡು ಸಿಂಹದ ವಿರುದ್ಧವಾಗಿ ಹೋದರೆ ಆ ಸಿಂಹವು ಸಹ ಎದುರಿ ಓಡಿ ಹೋಗಿ ಬಿಡುತ್ತದೆ. ಅದೇ ವಿಧದಲ್ಲಿ ಸ್ತೋತ್ರ ಈ ದಿನಗಳಲ್ಲಿ ಹಲ್ಲೆಲೂಯ, ನಮ್ಮ ಕುಟುಂಬದಲ್ಲಿ, ನಮ್ಮ ಸಭೆಯಲ್ಲಿ ಸ್ತೋತ್ರ ಏಕ ಮನಸ್ಸಿರಲಿ. ಕರ್ತನೆ, ಆ ಏಕ ಮನಸ್ಸನ್ನು ಕೊಡ್ರಿ. ನಾವು ಏಕ ಮನಸ್ಸಿನಿಂದ ಎಲ್ಲವನ್ನ ಮಾಡಲಿಕ್ಕೆ ನಮಗೆ ಕೃಪೆ ಕೊಡ್ರಿ ಎಂಬುದಾಗಿ ದೇವ ಸಮ್ಮುಖದಲ್ಲಿ ಒಪ್ಪಿಸಿಕೊಡೋಣ. ಕಣ್ಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಅಪ್ಪ, ಈ ದಿನ ನಿನ್ನ ವಚನವನ್ನು ಧ್ಯಾನಿಸಿದ ಹಾಗೆ ನಮಗೆ ಏಕ ಮನಸ್ಸಿರಲಿ ದೇವರೇ. ನಾವು ಏಕಾಗ್ರತೆಯಿಂದ ಒಮ್ಮನಸ್ಸಿನಿಂದ ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ದುಡಿಯುವಂತೆ, ಪ್ರಾರ್ಥನೆ ಮಾಡೋಕ್ಕಾಗುವಂತೆ ಪ್ರಾರ್ಥನೆ ಮಾಡಲಿಕ್ಕೆ ನಮಗೆ ಸಹಾಯ ಮಾಡ್ರಪ್ಪ. ಏಕ ಮನಸ್ಸನ್ನು ನಮಗೆ ದಯಪಾಲಿಸ್ರಿ. ಈ ವಿಡಿಯೋವನ್ನು ವಾಚ್ ಮಾಡಿದ ಎಲ್ಲ ದೇವ ಜನರನ್ನು ಬ್ಲೆಸ್ ಮಾಡಿರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ಏಕ ಮನಸ್ಸಿನಿಂದ ಜೀವಿಸ್ರಿ, ಏಕ ಮನಸ್ಸು ನಮ್ಮಲ್ಲಿ ಇರಲಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.